ನಟರಾಜ್ ಗೌಡ್ರೆ, ಈಗ ಈ ಒಂದು ವಸತಿ ಇಲಾಖೆಯಲ್ಲಿ ಒಂದು ವೇಳೆ ಹಗರಣ ನಡೆದಿದ್ದೇ ಆದರೆ ಈಗ 5,000 10,000 ರೂಪಾಯಿಲಿ ಒಂದು ವಿಚಾರ ಇದೆ. ಒಂದೇ ಒಂದು ರೂಪಾಯಿ ಕೇಳಿದ್ರು ಕೂಡ ತಪ್ಪೇ ಆಗುತ್ತೆ. ಅದು ಒಂದು ರೂಪಾಯಿ ಕೇಳಿದ್ರು ತಪ್ಪೇ ಅದು. ಯಾಕಂದರೆ ಆ ಮನುಷ್ಯನಿಗೆ ಸೇರಬೇಕಾಗಿರ್ತಕ್ಕಂಥದ್ದು ಅಂತ ಹೇಳಿ ಇಲ್ಲಿ ಗೋವಿಂದರಾಜ್ ಅವರು ಹೇಳ್ತಾ ಇದ್ರು. ಅದೇನೋ ಇಷ್ಟೆಲ್ಲ ಇಟ್ಕೊಂಡ್ಬಿಟ್ಟಿದ್ದಾರಂತೆ, ಯಾರ್ಯಾರದು ಬಿಡುಗಡೆ ಮಾಡ್ತಾರಂತೆ. ಪಂಚಾಯತಿ ಚೇರ್ಮನ್ ನನ್ನ ಮಾತೇ ಕೇಳ್ತೀರಂತ ಶಾಸಕರು, ಅಥವಾ ಪಂಚಾಯತಿ ಚೇರ್ಮನೋ ಇನ್ನೊಬ್ಬನೋ ಮತ್ತೊಬ್ಬನೋ ಅವ್ನಿಗೆ ಯಾರು ದುಡ್ಡು ಕೊಡ್ತಾರೋ ಅವನಿಗೆ ಮನೆ ಅಲಾಟ್ ಮಾಡ್ಕೊಂಡು ಹೋಗಿದ್ದಾನೆ, ಅರ್ಹ ಫಲಾನುಭವಿಗಳಿಗೆ ಇದು ಸಿಗ್ತಾ ಇಲ್ಲ ಅಂತ ಹೇಳಿ. ಈಗ ಯಾಕೆ ನೀವು ಒಂದು ತನಿಖೆನ ನೀವೇ ಯಾಕೆ ಶುರು ಮಾಡಬಾರ್ದು, ಅಥವಾ ನೀವು CBI ಯಾಕೆ ರೆಫರ್ ಮಾಡಬಾರ್ದು ನಿಮ್ಮ ಕಡೆಯಿಂದ? ಈಗ ಒಂದು ಇಫ್ ಯು ಆರ್ ಸೋ ಕ್ಲೀನ್. ಇಲ್ಲ, ನಮಗೆ ಈ ವ್ಯವಸ್ಥೆ ಮೇಲೆ ನಮ್ಗೆ ನಂಬಿಕೆ ಇದೆ. ಓಕೆ, ವ್ಯವಸ್ಥೆ ಒಂದು ಚೆನ್ನಾಗಿದೆ, ಅದೇನು ಇವತ್ತು ಶುರುವಾಗಿರೋ ವ್ಯವಸ್ಥೆ ಅಲ್ಲ. 2013ರಿಂದ 2018ರವರೆಗೆ ನಾವು 12 ಲಕ್ಷ ಮನೆಗಳನ್ನ ಈ ಕರ್ನಾಟಕ ರಾಜ್ಯದಲ್ಲಿ ಕೊಟ್ಟಿದ್ದೀವಿ. 2019ರಿಂದ 2023ರವರೆಗೆ 4 ವರ್ಷಗಳ ಕಾಲ ಇವರು 0 ಮನೆಗಳನ್ನ ಕೊಟ್ಟಿದ್ದಾರೆ. ಬಿಜೆಪಿ 2 ಮುಖ್ಯಮಂತ್ರಿಗಳಾಗಿರು 0 ಮನೆಗಳು ಕೊಟ್ಟಿದ್ದಾರೆ. ತಿರ್ಗಾ 2023ರಿಂದ ನಾವು 2028ರವರೆಗೂ ನಾವು 15 ಲಕ್ಷ ಮನೆಗಳನ್ನ ಕಟ್ಟಿಕೊಡ್ಬೇಕಂತ ತೀರ್ಮಾನ ಮಾಡಿದ್ದೀವಿ. ಅದಕ್ಕೆ ವಿವಿಧ ಯೋಜನೆಗಳಲ್ಲಿ ನಾವು ಜನಗಳಿಗೆ ನೀವು ಅರ್ಜಿ ಹಾಕಿ ಅಂತ ಹೇಳ್ತಾ ಇದ್ದೀವಿ. ಅದು ನೀವು ಬೆಂಗಳೂರಿನಲ್ಲಿ 1 ಲಕ್ಷ ಮನೆಗಳನ್ನ ಕೊಡುವಂಥದ್ದು ವಿಷಯ ಆಗ್ಬೋದು, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಯೋಜನೆಗಳ ಮುಖಾಂತರ KHB ನಲ್ಲಿ ಮುಖಾಂತರ ಆಗಬಹುದು, ಅಥವಾ BDA ಮುಖಾಂತರ ಇರೋ ಅರ್ಬನ್ ಅಲ್ಲಿ, ಆಮೇಲೆ ರೂರಲ್ ಅಲ್ಲಿ ವಸತಿ ಯೋಜನೆಗಳು, ಕೇಂದ್ರ ಸರ್ಕಾರದ ವಸತಿ ಯೋಜನೆ, ರಾಜ್ಯ ಸರ್ಕಾರದ ವಸತಿ ಯೋಜನೆಗಳ ಮುಖಾಂತರ, ಬಸವ ಯೋಜನೆಗಳ ಮುಖಾಂತರ, ನಾವು ಇಂದಿರಾ ಆವಾಸ್ ಯೋಜನೆಗಳ ಮುಖಾಂತರ ಕೊಡ್ಬೇಕಂತ ಪ್ಲಾನ್ ಮಾಡಿದ್ದೀವಿ. ಈಗ ಈ ವರ್ಷಗಳು ಕೂಡ ಈಗಾಗಲೇ ನನ್ನ ಪ್ರಕಾರ ಎವ್ರಿ ಇಯರ್ ಏನು ಟಾರ್ಗೆಟ್ ಇದೆ 3 ಲಕ್ಷ ಮನೆಗಳು ಸರಾಸರಿ. ಸೊ ಅದರಲ್ಲಿ ನನ್ನ ಪ್ರಕಾರ ಬಹಳ ಕ್ರಿಯಾ ಯೋಜನೆಗಳನ್ನ ಮಾಡಿ ಸರ್ಕಾರದ ಮಟ್ಟದಲ್ಲಿ, ಮಂತ್ರಿಗಳ ಮಟ್ಟದಲ್ಲಿ ಇವ್ರು ಏನ್ ಮಾಡ್ತಾರೆ, ಒಂದು ಕ್ರಿಯಾ ಯೋಜನೆ ಮಾಡ್ತಾರೆ, ಇಲಾಖೆನಲ್ಲಿ ಅಪ್ರೂವಲ್ ತಗೊಂತಾರೆ, ಅದನ್ನು ನಾವು ಡಿಸೆಂಟ್ರಲೈಸ್ ಮಾಡಿ ವಿಕೇಂದ್ರೀಕರಣ ಮಾಡಿ ಪಂಚಾಯತಿಗೆ ಬಿಡ್ತೀವಿ. ಪಂಚಾಯತಿ ಇವತ್ತಿಂದ ಅಲ್ಲ, ಮುಂಚೆಯಿಂದನೂ ಪಂಚಾಯತಿ, ಪ್ರತಿಯೊಬ್ಬ ಪಂಚಾಯತಿಯ ಮೆಂಬರ್, ಸದಸ್ಯ, ಪಂಚಾಯತಿ ಅಧ್ಯಕ್ಷ, ಅದರಲ್ಲಿ PDOಗಳು ಆ ಮನೆಗಳನ್ನ ಗುರುತಿಸ್ತಾರೆ, ಯಾರು ಫಲಾನುಭವಿಗಳಾಗಬೇಕಂತ. ಆ ಅರ್ಜಿಗಳನ್ನ ಇಲಾಖೆ ಕಳಿಸಿ ಅನುಮತಿ ತೆಗೆದುಕೊಂಡು ಅವ್ರಿಗೆ ಪ್ರೊಸೀಜರ್ ಹೇಳ್ತಾ ಇದ್ರಿ. ಅಕ್ರಮದ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಅದನ್ನೇ ಹೇಳ್ತೀನಿ. ಈಗ ಯಾವ ಪಂಚಾಯತಿನಲ್ಲಿ, ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ 5,800 ಪಂಚಾಯತಿನಲ್ಲಿ ಯಾವ ಪಂಚಾಯತಿನಲ್ಲಿ ಯಾವ ವ್ಯಕ್ತಿ ಸದಸ್ಯ ಯಾರ್ತೋ ದುಡ್ಡು ತಗೊಂಡ, ಸೊ ನೀವು ಎನ್ಕ್ವೈರಿ ಮಾಡಿಸಲ್ಲ ಅದನ್ನ? ನೋಡಿ, ನಾನು ಹೇಳ್ದಲ್ಲ, ಒಂದು ನಿರ್ದಿಷ್ಟವಾದ ದೂರನ್ನ ಶಾಸಕರೇ ಹೇಳಿದ್ಮೇಲೆ ನಿಮಗೆ ಒಂದು ನಿರ್ದಿಷ್ಟವಾದ ಯಾರಾದ್ರೂ ಒಂದು ಕಂಪ್ಲೇಂಟ್ ಕೊಡ್ಲಿ, ಒಂದು ನಿರ್ದಿಷ್ಟವಾದ ಶಾಸಕ ಕೊಟ್ಟು ಚಿಂತೆ ಇಲ್ಲ, ಅಪೋಸಿಷನ್ ಪಾರ್ಟಿ ಯಾರೇ ಕೊಟ್ಟು ಪರವಾಗಿಲ್ಲ, ದೂರ ಬರ್ಬೇಕು ನಿಮಗೆ, ವಿರೋಧ ಪಕ್ಷ ಆದ್ರೂ ಪರವಾಗಿಲ್ಲ. ನಾನೇ ಹೇಳ್ತೀನಿ, ನಾವು ಒತ್ತಾಯ ಮಾಡ್ತೀವಿ. ಬಿಜೆಪಿ ಹೋರಾಟ ಏನು, ನಾವು ಹೋರಾಟ ಮಾಡ್ತೀವಿ. ಅದು ಯಾರೇ ಅಕ್ರಮ ಮಾಡಿರ್ಲಿ, ಪಂಚಾಯತಿ ಅಧಿಕಾರಿ ಮಾಡ್ಲಿ, ಶಾಸಕರ ಯಾರೇ ಮಾಡ್ಲಿ, ಯಾವ ಇಲಾಖೆ ಯಾವ ಹಂತದ ಅಧಿಕಾರಿ ಬೇಕಾದ್ರೆ ಮಾಡಿದ್ರು ಕೂಡ ಅಕ್ರಮ ಅಂತಲ್ಲ, ಆದ್ರೆ ನಾವು ತನಿಖೆಯನ್ನ ಮಾಡಿಸ್ಲಿಕ್ಕೆ ನಾವೇ ಒತ್ತಾಯ ಮಾಡ್ತೀವಿ. ನಿಮಗೆ ಕೇಳ್ತಾ ಇದ್ದೀನಿ, ಶಾಸಕರಿಗೆ ನಾನು 5,000 ರೂಪಾಯಿ ದುಡ್ಡು ಕೊಟ್ಟೆ ಒಂದು ಮನೆಗೆ, ಸಚಿವನಿಗೆ ನಾನು 5,000 ರೂಪಾಯಿ ದುಡ್ಡು ಕೊಟ್ಟೆ, 10,000 ರೂಪಾಯಿ ದುಡ್ಡು ಕೊಟ್ಟೆ, ಈ ತರದ್ ನಿಮಗೆಲ್ಲಾದ್ರೂ ಮಾಹಿತಿ ಇದೆಯಾ, ಅಥವಾ ಪಂಚಾಯತಿ ಅಧಿಕಾರಿ ಮಟ್ಟದಲ್ಲೇ ಇದೆಯಾ ಅಂತ? ನೋಡಿ, ನನಗೆ ಅಧಿಕಾರಿ ಆದ್ರೆ ಅಧಿಕಾರಿಗೂ ಸರ್ಕಾರಕ್ಕೂ ನಿಮ್ಮ ಸಚಿವರಿಗೂ ಸಂಬಂಧ ಇಲ್ಲ ಅಂತ ಬಿಟ್ಬಿಡ್ತೀರಿ ನೀವು? ಇಲ್ಲ, ಅದು ಅವ್ರ ಮೇಲೆ ಕ್ರಮ ತಗೊಂತೀವಿ. ಎಲ್ಲೇ ಆಗಿರ್ಲಿ, ಶಾಸಕರ ಮೇಲೆ ಬರ್ಲಿಲ್ಲ, ಅಧಿಕಾರಿ ಮೇಲೆ ತಾನೇ ಬಂದು ಅವ್ರ ಮೇಲೆ ಹಾಕ್ಬಿಟ್ಟು ಹೋಗ್ಬಿಡೋಣ ಅಂತ ಸುಮ್ಮನೆ ಬಿಡಲ್ಲ ನೀವು? ಇಲ್ಲ, ಆಗಲ್ಲ. ಶಾಸಕ ಆಗಿರ್ಲಿ, ಅಧಿಕಾರಿ ಆಗಿರ್ಲಿ, ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿ ಲೆವೆಲ್ ಅಧಿಕಾರಿ, ಜಮೀರ್ ಅಹಮದ್ ಮೇಲೆ ಬಂದ್ರು ಅಷ್ಟೇನೆ. ಹೌದು, ಮಂತ್ರಿಗಳ ಮೇಲೆ ಬಂದ್ರು ಕೂಡ ಸರ್ಕಾರ ಕ್ರಮವನ್ನ ಇನಿಷಿಯೇಟ್ ಮಾಡುತ್ತೆ, ಕಾನೂನು ಕ್ರಮವನ್ನ ಇನಿಷಿಯೇಟ್ ಮಾಡುತ್ತೆ. ಇದು ನಾನು ಕಡಾಖಂಡಿತವಾಗಿ ಹೇಳ್ಬೋದು. ಯಾಕಂದ್ರೆ ನಾವು ಕಾಂಪ್ರಮೈಸ್ ಆಗಿಲ್ಲ, ಹಾಗೆ ಇಲ್ಲ ಅಂತ ಹೇಳಕ್ ಸಾಧ್ಯ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲ ನಿಮ್ದೇ, ನಿಮ್ಗೆ ಬೇಕಾದಂಗೆ ತನಿಖೆ ಮಾಡಿಸ್ಕೋತೀರಾ? CBI ಯಾಕೆ ಕೊಡಬಾರ್ದು? ಎಲ್ಲ ನಿಮ್ದು ಇನ್ಮಾಂಡ್ರಲ್ಲೇ ಬರೋದು, ಸರ್ಕಾರಿ ಸಂಬಳನೇ. ಈಗ ಬಹಳ ಅಪನಂಬಿಕೆಯಿಂದ ಹೋದ್ರೆ CBI ಒಂದು ಬಿಜೆಪಿ ಅಂಡರ್ ಇದೆ, ಅವ್ರ ಕಚೇರಿನಲ್ಲಿ ಮಾಡ್ತಾ ಇದೆ ಕೆಲಸ, ಅದ್ರ ಮೇಲೂ ನಮ್ಮ ನಂಬಿಕೆ ಇಲ್ಲ ಅಂದ್ರೆ ನಾವು ಇನ್ನೂ ಅದಕ್ಕಿಂತ ದೊಡ್ಡ ಮಟ್ಟಕ್ಕೆ ಹೋಗಕ್ಕಾಗಲ್ಲ. ಮೊದಲು ಈ ತನಿಖೆ ಒಂದು ಕ್ರಮ, ಒಂದು ಏನೋ ಆರೋಪ ಬಂದಾಗ, ದೂರು ಬಂದಾಗ ತನಿಖೆಯನ್ನ ಮಾಡಿಸುವಂಥದ್ದು ಸಹಜ. ಇವ್ರು ವಾಲ್ಮೀಕಿ ಹಗರಣ ತಗೊಂಡ್ರು. ವಾಲ್ಮೀಕಿ ಹಗರಣದಲ್ಲಿ ನಾವು ನಮ್ಗೆ ಆರೋಪ ಬಂದ ತಕ್ಷಣನೇ ನಮ್ಗೆ ಗೊತ್ತಾಯ್ತು, ಇಲ್ಲ ಇಲ್ಲಿ ಮೇಲ್ನೋಟಕ್ಕೆ ಇಲ್ಲಿ ಅಕ್ರಮ ಆಗಿದೆ ಅಂತ ಹೇಳಿ, ಎಲ್ಲೆಲ್ಲ ಹಣ ವರ್ಗಾವಣೆ ಆಗಿದೆ, ಯಾವ್ಯಾವ ಅಧಿಕಾರಿಗಳು ಪಾಲ್ದಾರರಾಗಿದ್ದಾರೆ, ಅದು ಬ್ಯಾಂಕ್ನವರಾಗ್ಲಿ, ಅಧಿಕಾರಿಗಳಾಗಲಿ, 13 ಜನ ಅಧಿಕಾರಿಗಳನ್ನ ಇದೇನಿದೆ ಇದು ಮಾತಾಡಕ್ ಬಿಡ್ಬೇಕಲ್ವಾ ನೀವು? ಆಮೇಲೆ ಮಾತಾಡಿ. 13 ಜನ ಅಧಿಕಾರಿಗಳನ್ನ ಜೈಲ್ಗೆ ಹಾಕಿ, ಒಂದು ರೂಪಾಯಿ ಕೂಡ, ಯಾಕಂದ್ರೆ ಬಡವರ ದುಡ್ಡು ಬಿಡಬಾರ್ದು ಅಂತ ಹೇಳಿ ಅದನ್ನ ವಸೂಲು ಮಾಡಿ, ಎಲ್ಲರಿಂದ ವಸೂಲು ಮಾಡಿ ಹಣವನ್ನ ಖಜಾನೆ ಮತ್ತೆ ತೆಗೆದುಕೊಂಡಿದ್ದಾರೆ. ಅದನ್ನ ಅಕ್ರಮ ಆಗಿಲ್ಲ ಅಂತ ನಾವು ಹೇಳಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ ಸದನದಲ್ಲಿ ನಿಂತು ಈ ಅಕ್ರಮ ಆಗಿದೆ, ನಾನು ಯಾರನ್ನು ಬಿಡೋದಿಲ್ಲ, ಸ್ಪೇರ್ ಮಾಡಲ್ಲ ಅಂತ ಹೇಳಿ ತನಿಖೆನೂ ಮಾಡಿಸಿದ್ರು,
ರಾಜೀನಾಮೆನೂ ತಗೊಂಡ್ರು. ಈ ಜೈಲಲ್ಲಿ ಇದ್ದಾರೆ ಅಧಿಕಾರಿಗಳು, ಜೈಲಲ್ಲಿ ಇದ್ದಾರೆ ಈಗ. ಇನ್ನು ಅಧಿಕಾರಿಗಳು ಜೈಲಲ್ಲಿ ಇದ್ದಾರೆ, ಕೇಸ್ ನಡೀತಾ ಇದೆ. ಆಮೇಲೆ ಈಗ ಸುಮ್ಮನೆ ಕೋರ್ಟ್ ಕಣ್ಮುಚ್ಕೊಂಡು ಯಾರನ್ನೋ ಕ್ಲೀನ್ ಚಿಟ್ ಕೊಡೋದು, ಯಾರಿಗೋ ಅದಕ್ಕೆ ಇದಾಕದ್ ಮಾಡಲ್ಲ. ಇವಾಗ ಜನಾರ್ದನ್ ರೆಡ್ಡಿಗೆ ನಮ್ಮ ಹೋರಾಟ ಅಂತ ಜನಾರ್ದನ್ ರೆಡ್ಡಿ ಜೈಲ್ಗೆ ಆಗಿದ್ದು, ಶಿಕ್ಷೆ ಆಗಿರೋದು. ಸಿದ್ದರಾಮಯ್ಯ ಹೋರಾಟ ನೋಡಿದಿರಲ್ಲ, ಆ ತೊಡೆ ತಟ್ಟಿ ಹೋಗಿದ್ವಲ್ಲ ನಾವು ಅಲ್ಲಿವರೆಗೂ ಪಾದಯಾತ್ರೆಯಲ್ಲಿ. ಆ ತರ ಒಂದು ತಾರ್ಕಿಕ ಅಂತಿಮ ತೆಗೆದುಕೊಂಡು ಹೋಗ್ತೀವಿ ಯಾವುದೇ ಕೇಸ್ ಆದ್ರೂ. ಈಗ ನಮಗೆ ಕಳೆದ ಸರ್ಕಾರದಲ್ಲಿ ಆಗಿರ್ತಕ್ಕಂಥ 23 ಹಗರಣಗಳು ಇನ್ನೂ ತನಿಖೆಗಳು ನಡೀತಾ ಇದ್ದಾವೆ. ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥ ವಾಲ್ಮೀಕಿ ಹಗರಣ ಕೂಡ ಇನ್ನೂ ತನಿಖೆ ನಡೀತಾ ಇದೆ. ಇನ್ನು ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪ ಆದ್ರೂ ಕೂಡ ಯಾರೇ ಅಧಿಕಾರಿ ಮಾಡ್ಲಿ ಕೂಡ ಅದ್ರ ಮೇಲೆ ಕ್ರಮ ತಗೊಳ್ಳೋ ಕ್ಷಮತೆ ನಾವು ಇಟ್ಕೊಂಡಿದ್ದೀವಿ. ಗೋವಿಂದರಾಜ್ ಈಗ ಏನಾಗುತ್ತೆ, ಈ ಬೀದಿ ರೋದನ ಆಗ್ಬಿಡುತ್ತೆ ನಿಮ್ದಾಗ್ಲಿ JDS ಆಗಲಿ ಅಥವಾ ಬೇರೆ ಪಕ್ಷದವರಾಗ್ಲಿ, ಬೀದಿ ರೋದನ ಆಗಬಾರ್ದು, ಅರಣ್ಯ ರೋದನ ಆಗಬಾರ್ದು. ಅಗ್ರಿ, ಮಾಧ್ಯಮದ ಮುಂದೆ ಬರ್ತೀರಿ, ರಾಜ್ಯ ಜನಗಳ ಮುಂದೆ ನಾವು ಒಂದು ಹೋರಾಟ ಮಾಡ್ತಾ ಇದೀವಿ ಅಂತ ತೋರಿಸ್ತಾ ಇದ್ದೀರಿ, ಅಲ್ಲಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದೀರಿ. ಓಕೆ, ಈಗ ಜಮೀರ್ ಅಹಮದ್ ಮಾಡಿದ್ದಾರಾ ಅಥವಾ ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಒಂದು ಕೆಲಸ ಮಾಡ್ತಾ ಇದೆಯಾ, ಇಂಥ ಒಂದು ಆರೋಪ ಬರ್ತಾ ಇದೆಯಾ? ನೀವು ಅಕಸ್ಮಾತ್ ಅವರೆಲ್ಲಾದರೂ ಮಿಸ್ ಕಾಡ್ತಾ ಇದ್ದರೆ, ಅವರೆಲ್ಲರೂ ಸೇಫ್ ಗಾರ್ಡ್ ಮಾಡ್ತಾ ಇದ್ದರೆ, ಒಂದು ದೂರು ನನ್ನ ಬಳಿಯಲ್ಲಿ ನೋಡಿ, BR ಪಾಟೀಲ್ ಹೇಳಿದ್ದಾರೆ, ಪಾಟೀಲ್ರ ಬಳಿ ಹೋಗಿ. ಪಾಟೀಲ್ ನಿಮ್ಮ ಬಳಿ ಯಾರು ಹೇಳಿದ್ರು? ನಿಮ್ಮ ಬಳಿಯಲ್ಲಿ ಯಾವ ಮನೆಯವನು, ಯಾವ ಅರ್ಜಿದಾರ, ಯಾವ ಲಿಸ್ಟಲ್ಲಿತ್ತು, ಯಾವ ಪಂಚಾಯಿತಿ, ಯಾವ ಅಧಿಕಾರಿಗೆ ಯಾವತ್ತು ಎಲ್ಲಿ ಕೊಟ್ಟ? ಲೋಕಾಯುಕ್ತಕ್ಕೆ ಅದನ್ನು ನಾವು ಮುಂಚಿತವಾಗಿ ಹೇಳಿದ್ರು. ಪಾಟೀಲ್ರಿಗೆ ಬಂದ ತಕ್ಷಣ ಒಬ್ಬ ಕಲೆಕ್ಟ್ ಮಾಡ್ಕೊಳ್ಳೋ ಥರ ಮಾಡಿ, ಒಬ್ಬ ಕೊಡೋ ಥರ ಮಾಡಿ ಲೋಕಾಯುಕ್ತ ಎಂಟ್ರಿ ಆಗಿದ್ರೆ ಅವ್ನು ಸಿಕ್ಕಾಕೊಂಡ್ಬಿಡ್ತಾರೆ, ರೇಡ್ ಆಗ್ಬಿಡೋದು. ನೋ ಡೌಟ್. ಅಧಿಕಾರಿಗಳ ಮೇಲೆ 5,000 ಕೂಡ ಕೇಳ್ದ ಅಂದರೆ ಲೋಕಾಯುಕ್ತಗೆ ಒಂದು ಇನ್ಫಾರ್ಮೇಷನ್ ಕೊಟ್ಬಿಟ್ಟಿದ್ರು, ಅದು ಆಗ್ತಾ ಇತ್ತು. ನಾನು ಈಗ ನಿಮಗೆ ಹೇಳೋದು, ಪಾಟೀಲ್ರನ್ನೇ ನೀವು ಭೇಟಿ ಮಾಡಿ, ಯಾವ ಮಾಹಿತಿ ಇದೆ ಕೊಟ್ಟುಬಿಡಿ ಅಂತ ಹೇಳಿ. ಪಾಟೀಲ್ರು ನೀವು ಸೇರಾದ್ರೂ ದೂರು ಕೊಡಿ, ಮಾಹಿತಿ ಮೇಲೆ ನೀವಾರು ಕಂಪ್ಲೇಂಟ್ ಕೊಡಿ. ಯಾಕೆ ಆಗಬಾರ್ದು? ಅದು ಬರೀ ಮಾಧ್ಯಮದ ಬಂದು ಹೇಳಿಕೆಗೆ ಮಾತ್ರ ಸೀಮಿತ ಆಗಬಾರ್ದಲ್ವಾ? ನಾವು ಯಾವುದೇ ಹೋರಾಟವನ್ನ ಮಾಧ್ಯಮದ ಮೂಲಕ ತೋರಿಸ್ಬೇಕು ಅಂತ ಹೋರಾಟ ಮಾಡಿರ್ತಕ್ಕಂಥದ್ದಲ್ಲ. ನಮ್ಮ ಹೋರಾಟ ಇರ್ತಕ್ಕಂಥದ್ದು ಜನರಿಗೆ ನ್ಯಾಯವನ್ನು ಕೊಡ್ಲೇಬೇಕು, ನ್ಯಾಯ ಸಿಗಬೇಕು ಅನ್ನೋ ವಿಚಾರ ಇಟ್ಕೊಂಡು ನಾವೇನ್ ಮೂಢ ಹೋರಾಟ ಇರ್ಬೋದು, ವಾಲ್ಮೀಕಿ ಹೋರಾಟ ಇರ್ಬೋದು, ನಾನಾ ಹೋರಾಟಗಳು ಏನು ಈ ಬೆಲೆ ಏರಿಕೆ ಮಾಡದಂತ ಇವತ್ತು ಎಷ್ಟೆಲ್ಲ ಬೆಲೆ ಏರಿಕೆ ಆಯ್ತು ಸರ್. ಈ ಸರ್ಕಾರ ಬಂದಾಗ್ಲಿಂದ ಎರಡೇ ನಡೆದಿರೋದು. ಒಂದು ಬೆಲೆ ಏರಿಕೆ ವಿಚಾರ, ಇನ್ನೊಂದು ದೊಡ್ಡ ಬ್ರಹ್ಮಾಂಡ ಭ್ರಷ್ಟಾಚಾರಗಳು ಪ್ರತಿ ತಿಂಗಳು ಒಂದಲ್ಲ ಒಂದು ಇಲಾಖೆಯಲ್ಲಿ ಇವತ್ತು ಹೊರಗೆ ಬರ್ತಲೇ ಇದಾವೆ. ಇವ್ರು ಹೇಳೋದು ನಮ್ಮ ನಟರಾಜ್ ಗೌಡ್ರು, ನಾವೇನು ಅದನ್ನ ತನಿಖೆನ ಹಣವನ್ನ ಕಲೆಕ್ಟ್ ಮಾಡಿದ್ದೀವಿ ಅಂತ. ಎಷ್ಟು ಕಲೆಕ್ಟ್ ಮಾಡಿದೀನಿ ಅಂತ ಹೇಳಿರ್ತಕ್ಕಂಥದ್ದು 42 ಕೋಟಿ ಇಲ್ಲಿವರೆಗೂ ರಿಕವರಿ ಮಾಡಿದ್ದೀವಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ್ದು ಅಂತ ಹೇಳಿದ್ರು. ಮಿಕ್ಕಿದೆಲ್ಲೋ ಹೋಯ್ತಾಗಾರೆ? ಯಾರು ಇದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ? ಇಲ್ಲಿವರೆಗೂ ಒಂದು ತನಿಖೆ ಮಾಡ್ಬೇಕು ಅಂದ್ರೆ SIT ರಚನೆ ಮಾಡಿದ್ರಿ, ಇಲ್ಲಿವರೆಗೂ ಏನಾಗಿದೆ ಅನ್ನೋದು ಜನರಿಗೆ ತಿಳಿಸುವಂತ ಕೆಲಸ ಮಾಡಿಲ್ಲ. ಎಲ್ಲವನ್ನು ನಿಮ್ಮ ಬೇಕಾದ ರೀತಿಯಲ್ಲಿ ತನಿಖೆ ಮಾಡಿಸ್ಕೊಂಡು ಮುಚ್ಚಾಕೊಂಡು ಬರ್ತಲೇ ಇದ್ದೀರಾ. ಇದು ಕೂಡ ಅದೇ ರೀತಿ. ಒಬ್ಬ ಶಾಸಕ ನಿಮ್ಗೆ ಆರೋಪ ಮಾಡಿದ್ರೆ ಬಿಡಬೇಡಿ ಗೋವಿಂದರಾಜ್ ಅವರೇ, ಇಲ್ಲ ನೋಡಿ, ಅದ್ರ ಜೊತೆಯಲ್ಲಿ ಇವತ್ತು ಏನಾಗಿದೆ ಅಂತ ಜನರೇ ಅಲ್ಲಿ ಯಾರೋ ಫಲಾನುಭವಿಗಳು ಇದ್ರಲ್ಲ, ಫಲಾನುಭವಿಗಳು ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ, ನಿಮ್ಮ ಮಾಧ್ಯಮಗಳಲ್ಲೇ ತೋರಿಸ್ತಾ ಇದ್ದಾರೆ. ನೀವು ಕೂಡ ಹೋಗಿ ಅಲ್ಲಿ ಏನು ಆಳಂದ ವಿಧಾನ ಕ್ಷೇತ್ರದಲ್ಲಿ ಯಾರ್ಯಾರು ಅನ್ಯಾಯ ಆಗಿದೆ ಅಂತ ಅಲ್ಲಿ ಜನರೇ ಮಾತಾಡ್ತಾ ಇದ್ದಾರೆ. ಇದಕ್ಕಿಂತ ದಾಖಲೆ ಇನ್ನೇನ್ ಬೇಕಾಗಾದ್ರೆ? ಅಂದ್ರೆ ನೀವು ದಾಖಲೆ ಒಂದು ಕಂಪ್ಲೇಂಟ್ ಕೊಟ್ರೇನೆ ನೀವು ತನಿಖೆ ಮಾಡಿಸುವಂತದ್ದಾದ್ರೆ ಪ್ರೊಸೀಜರ್ ಹೇಳ್ತಾ ಇದ್ದಾರೆ. ಈಗ ಪ್ರೊಸೀಜರ್ ಯಾರಿಗೆ ಬೇಕು ಸರ್? ಒಬ್ಬ ಸರ್ಕಾರವಾಗಿ ಒಂದು ಶಾಸಕ ಆರೋಪ ಮಾಡಿದ್ದಾನೆ ಅಂದ್ಮೇಲೆ ಅವ್ರು ತನಿಖೆ ಮಾಡಿಸೋದಕ್ಕೆ ಎಲ್ಲ ಅಧಿಕಾರ ಇದೆ, ಮಾಡಿಸ್ತಿದೆ. ಜಮೀರ್ ಅಹಮದ್ ಅವರು ಪತ್ರ ಬರೀಲಿ ಮುಖ್ಯಮಂತ್ರಿಗಳಿಗೆ, ನನ್ನ ಇಲಾಖೆಯಲ್ಲಿ ಇಂತ ತಪ್ಪಾಗಿದೆ ಅನ್ನೋ ರೀತಿಯಲ್ಲಿ ಒಂದು ಪತ್ರ ಬರೆದ್ರೆ ಖಂಡಿತವಾಗ್ಲು. ಈಗ ಕೆಲವೊಂದು ಹಿಂದೆ ಉದಾಹರಣೆಗಳಿದಾವೆ ಸರ್. ಒಬ್ಬ ಶಾಸಕಂಗೋ ಒಬ್ಬ ಸಚಿವಂಗೋ ಒಂದು ಆರೋಪ ಬಂದ್ರೆ ಫಸ್ಟ್ ರಾಜೀನಾಮೆ ಕೊಟ್ಬಿಟ್ಟು ನಾನು ಫಸ್ಟ್ ತನಿಖೆ ಎದುರಿಸ್ತೀನಿ, ಇದು ಆರೋಪ ಸುಳ್ಳಾದ್ರೆ ನಾನು ಮತ್ತೆ ಬಂದು ಚೇರಲ್ಲಿ ಕೂತ್ಕೊಂತೀನಿ ಅಂತ ಉದಾಹರಣೆಗಳಿದಾವೆ. ಅದೇ ರೀತಿ ಇವತ್ತು ಮಾಡಬಹುದಲ್ಲ ಜಮೀರ್ ಅಹಮದ್ ಖಾನ್ ಅವರು? ನಿಮ್ಗೆ ಆರೋಪನ ಎಲ್ಲೋ ಒಂದ್ ಕಡೆ CBI ತನಿಖೆಯನ್ನ ಹೇಳೋದಕ್ಕಿಂತ ನೀವು ಪತ್ರ ಬರೀರಿ ಬೆಳಗ್ಗೆಯಿಂದ, ಯಾಕೆ ತನಿಖೆ ಆಗಲ್ಲ ನೋಡೋಣ. ನೀವು ಜನರ ಪರವಾಗೇ ಇದ್ರೆ ನೀವು ನಾಳೆನೆ ಪತ್ರ ಬರೀರಿ ಮುಖ್ಯಮಂತ್ರಿಗಳಿಗೆ. ಇರ್ಷಾದ್, ಈಗ ಈ ಕೆಲಸ ಅವ್ರದೇನೆ ಅಂತ, ಈ ಕೆಲಸ ಪ್ರತಿಪಕ್ಷ ಮಾಡಬಾರ್ದು ಅಂತಿದ್ಯಾ? ಈಗ ಆ BR ಪಾಟೀಲ್ಗೆ ಯಾವ ವ್ಯಕ್ತಿ ಕಡೆಯಿಂದ ದೂರ ಬಂದಿದೆಯೋ ನನಗೆ ಗೊತ್ತಿಲ್ಲ, ಮಾಧ್ಯಮಕ್ಕೆ ನನ್ನ ಪ್ರಕಾರ ಗೊತ್ತಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಯಾಕಂದರೆ ಯಾರು ಬಂದು ಡೈರೆಕ್ಟಾಗಿ ನಮ್ಮನ್ನು ಸಂಪರ್ಕ ಮಾಡಿಲ್ಲ, ನಾವಿಂತ ದುಡ್ಡು ಕೊಟ್ಟಿದ್ದೀವಿ ಅಂತ. ಈ ಥರ ನಂಗೆ ಫೋನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಬ್ಬರು ವ್ಯಕ್ತಿಗಳ ಕಾನ್ವರ್ಸೇಷನ್ ಇಟ್ಕೊಂಡು ನಾವೆಲ್ಲ ಚರ್ಚೆ ಮಾಡ್ತಾ ಇದ್ದೀವಿ. ಆ ವ್ಯಕ್ತಿ ಯಾರೇ ಆಗಿರಲಿ, ಬಂದ ಯಾವ ಕೊಟ್ಟಿದ್ದಪ್ಪ ದುಡ್ಡು, ಒಂದು ಪ್ರಯತ್ನ ನೀವು ಮಾಡಿಬಿಟ್ರೆ ಅವ್ರಿಗೆ ಮುಖಭಂಗ ಆಗುತ್ತೆ. ಪ್ರಯತ್ನ ಮಾಡೋದಿರಲಿ, ಇಲ್ಲೇ ಸ್ಟುಡಿಯೋಲಿನೇ ನೋಡಿ ಎಷ್ಟು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆ ಕಾಂಗ್ರೆಸ್ ಬಿಜೆಪಿಗೆ ಅಂತ. ಇವ್ರು ಹೇಳ್ತಾರೆ ದೂರ ಕೊಡಿ ಅಂತ, ಇವ್ರು ಯಾವುದೇ ಕಾರಣಕ್ಕೆ ದೂರ ಕೊಡಕ್ಕೆ ರೆಡಿ ಇಲ್ಲ. ಓಕೆ, ಸುಮ್ಮನೆ ಆಪಾದನೆಗಳು. ಕ್ಯಾಮ್ರಾ ಆನ್ ಆಗಿದ ತಕ್ಷಣನೇ ನಾಟಕ, ಕ್ಯಾಮ್ರಾ ಆಫ್ ಆಗಿದ ತಕ್ಷಣನೇ ಇಬ್ರು ಸೇರ್ಕೊಂಡು ನನ್ನ ಟೈಮಲ್ಲಿ ನಾನು ಇಷ್ಟು ಲೂಟಿ ಮಾಡಿದ್ದೀನಿ, ನಿಮ್ಮ ಟೈಮಲ್ಲಿ ನೀವು ಇಷ್ಟು ಲೂಟಿ ಮಾಡಿದ್ದೀರಾ ಅಂತ ಡಿಸ್ಕಸ್ ಮಾಡ್ಕೊಂಡು ಅಲಯನ್ಸ್ ಅಲ್ಲೇ ಇದ್ರಿ ಚುನಾವಣೆ ಮುಂಚೆ.
ಅಲಯನ್ಸ್ ಅಲ್ಲೇ ಇದ್ರಿ ನೀವು? ನಾವು ಅಲಯನ್ಸ್ ಬರೀ ಸೆಂಟ್ರಲ್ ಗವರ್ಮೆಂಟ್ ಬೀಳ್ಸಕ್ ಮಾತ್ರ ಅಲಯನ್ಸ್ ಅಲ್ಲಿ ಇದ್ವಿ. ಯಾವುದೇ ಕಾರಣಕ್ಕೆ ಸ್ಟೇಟ್ ಗವರ್ಮೆಂಟ್ ಅಲಯನ್ಸ್ ಇಲ್ಲ. ಸರ್ಕಾರ ಬೀಳ್ಸಕ್ ಮಾತ್ರ ನೀವು ಹೌದು ಜೊತೆ ಸ್ವಾಮಿ. ಆಗ್ತೀರಾ? Okay. ನರೇಂದ್ರ ಜನರಿಗೆ ಮೋದಿ ಅವರು ಒಳ್ಳೇದಾಗ್ಬೇಕು ಅಂದ್ರೆ ಭ್ರಷ್ಟಾಚಾರ ಜೊತೆ ಮಾಡಿ ಆಗಲ್ಲಾಗಾದ್ರೆ. ನರೇಂದ್ರ ಮೋದಿ ಅವರು ಸರ್ಕಾರ ಇದ್ರೆ ಭ್ರಷ್ಟ ಸರ್ಕಾರ ಇತ್ತಿಲ್ಲ, ಅದು ಬೀಳ್ಸಕ್ಕೆ ತೋರ್ಸಿ. alliance ಮಾಡಿದ್ವಿ. ಯಾವ್ದಾದ್ರು ಅಯ್ಯೋ ಭ್ರಷ್ಟ ಅನ್ನೋದಕ್ಕೆ ಸರ್, ಒಂದು ದಾಖಲೆ ಇದ್ರೆ ಒಂದು ಬೀದಿಗೆ ಎರಡಿಲ್ಲ, ಕೂತ್ಕೊಂಡು ಹೋರಾಟ ಮಾಡಿದ್ದು ಯಾವ್ದೋ ಒಂದು ಉದಾಹರಣೆ ಎರಡಿಲ್ಲ, ತೋರ್ಸಿ. ನೀವು 11 ವರ್ಷ ವಿರೋಧ ಮಾಡಿರೋದು ಕಾಂಗ್ರೆಸ್ ಭ್ರಷ್ಟಾಚಾರಗಳೆಲ್ಲ ಮಾಡಿದ್ರೆ ಬಂದು ಏನೇನ್ ಮುಚ್ಚಾಕಿದೆ ಇಡೀ 11 ಎಲ್ಲರಿಗೂ ವರ್ಷದಲ್ಲಿ ಗೊತ್ತಿದೆ. ಇವಾಗ ಒಂದು ಸದ್ಯಕ್ಕೆ ಪೇಪರ್ ಕರ್ನಾಟಕದ ಇಟ್ಕೊಂಡೆ ಬಗ್ಗೆ ಮಾತಾಡೋಣ. 11 ವರ್ಷದಲ್ಲಿ ಅಲ್ಲಿ ಎಲ್ಲೋ ಹೋದ್ರೆ ರೋಡಲ್ಲಿ ಎಲ್ಲೆಲ್ಲೋ ಕೂತ್ಕೊಂಡೆ ಹೋಗ್ತೀರಾ, ಇಂಥ ಅಲ್ಲಿ ಭ್ರಷ್ಟಾಚಾರ ಏನೇನ್ ಮಾಡಿದ್ರೆ ಅಂತ ಎಲ್ಲರಿಗೂ ಗೊತ್ತು. ಒಂದು ಪೇಪರ್ ವಸತಿ ಮಾತಾಡೋಣ, ವಸತಿ ಮಾತಾಡೋಣ. ಸದ್ಯಕ್ಕೆ ಇಲ್ಲಿ ಏನ್ ಟಾಪಿಕ್ ಇದೆ ಅದ್ರ ಬಗ್ಗೆ ಮಾತಾಡೋಣ. ನಿಮ್ದಿಬ್ಬರದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಸುಳ್ಳು ಹೇಳ್ಬೇಡ್ರಿ, ಕರ್ನಾಟಕದಲ್ಲಿ. ಅದು ಸತ್ಯ ಜನಕ್ಕೆ ಹೇಳೋದ್ ಗೊತ್ತಾ- ಕಲ್ತ್ಕೊಳ್ರಿ. ಅದೇ ಸರ್ ಹೇಳ್ತಾ ಇದ್ದು, ಕ್ಯಾಮ್ರಾ ಮುಂದೆ ಜನ ನೋಡ್ತಾ ಇದಾರೆ, ಇಲ್ಲ ಇಲ್ಲೇ ಅವ್ರು ದೂರ್ ಕೊಡಿ ಅಂದ್ರೆ ಹೇಳಿ, ಯಾವುದೇ ಕಾಂಗ್ರೆಸ್ ಕಾರಣಕ್ಕೂ ದೂರ್ ಭ್ರಷ್ಟಾಚಾರ ಕೊಡೋಕೆ ready ಇಲ್ಲ. ಮಾಡಿದಾರಲ್ಲ, ನೇರವಾಗಿ ಹೇಳಿ ಹಾಗಾದ್ರೆ. ಸರ್, ಈಗ ಅದು ನಾವು ಮೊದ್ಲೇ ಹೇಳ್ತಾ ಇದೀವಿಲ್ಲ, ಇಬ್ರು ಸೇರ್ಕೊಂಡು ಭ್ರಷ್ಟಾಚಾರ ಮಾಡಿರೋದು ಬರೀ ಕಾಂಗ್ರೆಸ್ ಅಂತ ಇಲ್ಲ, ಏನ್ ಬಿಜೆಪಿ ಜನರು ಅಧಿಕಾರ ಕೊಟ್ಟಿದ್ದಾರೆ, ಲೂಟಿ ಮಾಡಿದ್ರಂತ ಬದಲಾವಣೆ ಬಯಸಿ ಅಧಿಕಾರ ಕೊಟ್ಟಿದ್ದಾರೆ. ಅದೇನ್ ಮಾಡಿದ್ದಾರೆ ಹೇಳಿ? ಅಣ್ಣಕ್ ತರ ಭ್ರಷ್ಟಾಚಾರ ಮಾಡ್ತಾ ಇದಾರೆ. ಇವ್ರೇನ್ ಕಡಿಮೆ ಏನಿಲ್ಲ ಪಾಪ. ಇವ್ರು ಎದುರು ಬಿಟ್ಟು ಅವ್ರು ಕೊಟ್ರೆ ಅವ್ರು ಇವ್ರಲ್ಲಿ ಯಾರು ಕಂಪ್ಲೇಂಟ್ ಕೊಡಲ್ಲ ಇಲ್ಲಿ. ಹಿಂಗೆ ಮಾತಾಡಿ ಸುಮ್ನೆ ಮಾತಾಡ್ಬಿಟ್ಟು ಒಂದ್ 3 ತಿಂಗಳು ಅದೇನ ಬೆಲೆ ಏರಿಕೆ ಹೋರಾಟ ಮಾಡ್ತೀವಿ ಅಂದ್ರೆ ಅವತ್ತು 850 ರೂಪಾಯಿ ಸಿಲಿಂಡರ್ ಜಾಸ್ತಿ ಆಗ್ಬಿಡ್ತೇನೆ ಅವತ್ತು. ಅದು ಸುಮ್ಮನೆ ಆಗ್ಬಿಟ್ರೆ ಅವತ್ತು ಹೋರಾಟನೇ ಆಗ್ಲಿಲ್ಲ ಅಲ್ಲಿ. ಸರ್, ಹೋರಾಟಗಳು ಮಾಡಿದ್ರೆ ಈ ಪಕ್ಷಗಳು ಹೆಂಗಿದೆ ಅಂದ್ರೆ, ಕಾಂಗ್ರೆಸ್ ಬಿಜೆಪಿ ಯಾರು ಏನಾದ್ರೂ ಮಾಡ್ಕೊಳ್ಳಿ, ನಮ್ ಕೈಯಲ್ಲಿ ಪವರ್ ಇದೆ, ನಾವ್ ಹೆಂಗ್ ಬೇಕಾದ್ರೂ ನಡ್ಸ್ಕೊಂಡು ಹೋಗ್ತೀವಂತ ತುಗ್ಲಕ್ ದರ್ಬಾರ್ಗಳಂತ ಹೇಳ್ತಾರಲ್ಲ, ಇಬ್ರು ಹಂಗೆ ಸುಮ್ನೆ. ಇವ್ರ ಮೇಲೆ ಭ್ರಷ್ಟಾಚಾರ ಬಂದ್ರೆ ಇವ್ರು ಬೈತಾರೆ, ಇವ್ರ ಮೇಲೆ ಬಂದ್ರೆ ಅವ್ರು ಬೈತಾರೆ. ಯಾರು ಯಾರಿಗೂ ಹಿಡ್ಕೊಡಲ್ಲ. Okay. ಸುಮ್ನೆ ನೀವೇನ್ ಮಾಡ್ತಾ ಇದ್ರಿ ಹೇಳಿ ಈ ಸರ್? ಕಂಪ್ಲೇಂಟ್ ಈಗ ನೀವು ನಾವೇನ್ ಕಂಪ್ಲೇಂಟ್ ಮಾಡ್ತಾ ಕೊಡಲ್ಲ, ಇದ್ರಿ ನಾವು ಹೇಳಿ? ಕಂಪ್ಲೇಂಟ್ ಕೊಡಲ್ಲ ಈಗ. ರಾಜಕೀಯ ಪಕ್ಷವಾಗಿ ನೀವೇನ್ ಮಾಡ್ತಾ ಇದ್ರಿ ಹೇಳಿ? ಈಗ ಯಾರು 5,000 ಕೊಟ್ಟು 5,000 ಜವಾಬ್ದಾರಿ ಕೊಟ್ಟಿದ್ದಾರೆ ನಿಮಗೆ? ಕೇಳಿ, ಇವಾಗ ನೀವ್ ಹೇಳಿದ್ರಲ್ಲ ಕಂಪ್ಲೇಂಟ್ ಕೊಡಿ ಅಂತ. ಇವ್ರು MLA ಹ್ಯಾರಿಸ್ ನಮ್ಮ ಒಬ್ಬ ವಾಲಂಟಿಯರ್ ಮೇಲೆ ಹಲ್ಲೆ ಮಾಡಿದ್ರಂತ ಹೋಗಿ ಕಂಪ್ಲೇಂಟ್ ಕೊಟ್ವಿ. ಕಂಪ್ಲೇಂಟ್ ತಗೊಂಡ್ರೆ ಯಾರು ಕಂಪ್ಲೇಂಟ್ ಕೊಟ್ರು ಅವ್ರಿಗೆ ತಗೊಂಡೋಗಿ ಒಳಗಡೆ ಹಾಕಿದ್ರೆ, ಅಲ್ಲಿಂದ ನಾವು ಗವರ್ನರ್ ಹತ್ರ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅಲ್ಲೂ ಏನು ಮಾಡಿಲ್ಲ. ಇದು ಹೆಂಗ್ ಗೊತ್ತಾ, ಇವ್ರ ಹತ್ರ ಪವರ್ ಇದೆ, ಯಾರು ಕಂಪ್ಲೇಂಟ್ ಕೊಟ್ರು ಯಾರಿಗೂ ಎದುರಲ್ಲ ಇವರು. ಈ ಗವರ್ನರ್ ಆಕ್ಟ್ ಮಾಡ್ಬೇಕಾಗಿತ್ತಲ್ರಿ ಸರ್ ಮಾಡಿಲ್ಲ, ಇಲ್ಲ ಇವಾಗ ಏನ್ ಮಾಡೋದು? ಇದು ಮಾಡಿಲ್ಲ ಅಂತ ಇವ್ರು ಮಾಡಿಸ್ಬಿಟ್ರು ಅಂತಾನ? ಏನ್ ಗೊತ್ತಾ, ಅಂಡರ್ಸ್ಟ್ಯಾಂಡಿಂಗ್ ಸರ್ ಇದು. ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಿಜೆಪಿ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಡೆಸ್ತಾ ಇರೋ ಸರ್ಕಾರ. ಇಬ್ರು ಸೇರ್ಕೊಂಡೇ ಲೂಟಿ ಮಾಡ್ತಾ ಇರೋದು. ಅಪೋಸಿಷನ್ ಅವರು ಏನಾದ್ರು ಹೋರಾಟ ಮಾಡಿದ್ರೆ ಮಾತ್ರ ಇವ್ರು ಕೊಡ್ತಾರೆ ಅವ್ರ ರೋಲ್ ಕಾಲ್ಗಳು, ಇಲ್ಲ ಅಂದ್ರೆ ಅವ್ರಿಗೂ ಕೊಡಲ್ಲ ಅಂತ ಇವರು ಮಾಡ್ತಾ ಇದಾರಲ್ಲ ಪ್ರೊಟೆಸ್ಟ್ ಗಳೆಲ್ಲ. ಇವಾಗ ನೋಡಿ, ಒಂದ್ 15 ದಿವಸ ಆಮೇಲೆ ಯಾರು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅಶೋಕ್ ಅವ್ರು ಇವಾಗ ನೀವು ಹೋರಾಟ ಮಾಡಿದ್ರಲ್ಲ, ಒಂದು ಹೋರಾಟದಲ್ಲಿ ಏನಾಗಿದೆ ಅಂತ ತೋರಿಸ್ಕೊಂಡ್ರೆ ಇಬ್ರು ಆಪೋಸಿಷನ್ ಕಿತ್ತಾಡ್ತಾ ಇದ್ರಲ್ರಿ, ಇಬ್ರು ಆಪೋಸಿಷನ್ ಕಿತ್ತಾಡ್ತಾ ಇದ್ರಲ್ರಿ. ಅಲ್ಲ ಇಬ್ರು ರೀ, ಇವ್ರ ಆಪೋಸಿಷನ್ ಇಲ್ವಾ? ಒಳ್ಳೆ ಕಥೆ ಆಯ್ತಲ್ಲ ಇದು. ಆಪೋಸಿಷನ್ ಕಿತ್ತಾಡ್ತಾ, ಅದಕ್ಕೆ ಕಂಫರ್ಟಬಲ್ ಕೂತವ್ರು ಅವರು. ಅವ್ರು ಕಂಫರ್ಟಬಲ್ ಕಿತ್ತಾಡಿ ಹೀಗೆ ಕಿತ್ತಾಡ್ತಾ ಇರಿ, ನೀವು ಇಬ್ರು ಕಿತ್ತಾಡ್ತಾ ಇರಿ, ಇಬ್ರು ಹೋರಾಟನೇ ಮಾಡ್ಬೇಡಿ ನೀವು. ನಾವು ಯಾವುದೇ ಕಾರಣಕ್ಕೆ ಬಿಜೆಪಿ ಅವ್ರ ಜೊತೆ ಕೂತ್ಕೊಂಡು ಹೋರಾಟಗಳು ಮಾಡಲ್ಲ ಸರ್. ನಾವು ಹೋರಾಟ ಮಾಡಬೇಕು, ಮಾಡ್ತಾ ಇದೀವಿ. ನಮ್ಗೆ ಆದಂತ ಜವಾಬ್ದಾರಿಗಳಿದೆ, ನಾವು ಮಾಡ್ತಾ ಇದೀವಿ. ಇವ್ರ ತರ ನಾಟಕಗಳು ಮಾಡಕ್ ಬರಲ್ಲ. ನಾವು ಕ್ಯಾಮ್ರಾ ಮುಂದೆ ನಾಟಕ ಅಲ್ಲ, ನಿಮ್ ನಾಯಕರು ಜೈಲಿಗೆ ಹಾಕ್ಸ್ಬಿಟ್ರು ಅಂತ ನಿಮ್ಗೆ ಅವ್ರ ಕಂಡ್ರೆ ಆಗಲ್ಲ ಇವಾಗ. ನೋಡಿ, ನಿಮ್ ನಾಯಕರು ಜೈಲಿಗೆ ಹಾಕ್ಸ್ಬಿಟ್ರು ಅಂತ. ನಾಯಕರ ಬಗ್ಗೆ ನಾನು ಹೇಳ್ತೀನಿ. ಇವಾಗ ನಮ್ಮ ನಾಯಕರ ಮೇಲೆ ಬಂದಿರೋದು ಭ್ರಷ್ಟಾಚಾರದ್ದು ನಾವು ಒಪ್ಕೊಂಡ್ವಿ ಸರ್. ಇವಾಗ ಒಂದ್ ಕೆಲಸ ಮಾಡಿ, ಭ್ರಷ್ಟಾಚಾರ ಏನ್ರಿ ಮಾತಾಡ್ತೀರಾ? ನಮ್ ನಾಯಕರ ಮೇಲೆ ಭ್ರಷ್ಟಾಚಾರ ನೀವು ಆರೋಪ ಹಾಕಿದೀರಾ, ತಾಕತ್ತಿಲ್ಲ ನಿಮ್ ಸಿಬಿ ಅವ್ರಿಗೆ ಹೇಳಿ. ಬರೀ ಸುಮ್ನೆ ವಿಚಾರಣೆ ಇಲ್ಲ ಅಂತ ಮಾಡಲ್ಲ, ಯಾವುದೇ ಕಾರಣಕ್ಕೆ ಮಾಡಲ್ಲ. ಎಲೆಕ್ಷನ್ ಟೈಮ್ ಅಲ್ಲಿ ಮಾಡಿದ್ರು, 2 ವರ್ಷ ನಮ್ ನಾಯಕರುಗಳಿಗೆ ಜೈಲಿಗೆ ಹಾಕಿದ್ರು, ಎಲೆಕ್ಷನ್ ಮುಗಿಸ್ಕೊಂಡ್ರು. ಇವಾಗ ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ಕರ್ಕೊಂಬರ್ರಿ,